ಸದನದಲ್ಲಷ್ಟೇ ಭಾರೀ ಸೌಂಡ್, ಈಗ ಸೈಲೆಂಟ್. 3 ದಿನಗಳಾದರೂ ದೂರು ಕೊಡ್ತಿಲ್ಲ ಯಾಕೆ? ಹನಿ ಟ್ರ್ಯಾಪ್ ಹಿಂದಿನ ಕೈಗೆ ಬೀಳುತ್ತಾ ಕೋಳ. ಇದುವೇ ಚದುರಂಗದ 2ನೇ ಸ್ಟೋರಿ. ದೂರು ಕೊಡಲ್ವಾ ರಾಜಣ್ಣ? ಹನಿ ಟ್ರ್ಯಾಪ್ ವಿರುದ್ಧ ದೂರು ಕೊಡೋದಕ್ಕೆ ರಾಜಣ್ಣ ಅವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಸದ್ಯಕ್ಕಂತೂ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಏನ್ ರಾಜಣ್ಣ ಹನಿ ಟ್ರ್ಯಾಪ್ ವಿರುದ್ಧದ ಪ್ರಕರಣವನ್ನ ಅದಕ್ಕೆ ದೂರು ಕೊಡೋದಕ್ಕೆ ಅವರು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತೀನಿ ಅಂತ ಹೇಳಿರಲಿಲ್ಲ. ಸದನದೊಳಗೂ ಕೂಡ ನಾನು ಗೃಹ ಸಚಿವರಿಗೆ ದೂರು ಕೊಡ್ತೀನಿ ಅನ್ನುವಂತಹ ಮಾತನ್ನು ಹೇಳಿದರು. ಗೃಹ ಸಚಿವರು ಅದರ ಬಗ್ಗೆ ಎನ್ಕ್ವೈರಿ ಮಾಡಿಸ್ಲಿ ಅಂತ ಹೇಳಿದರು. ಅದೇ ದೂರು ಕೊಡ್ತೇನೆ ಅಂತ ಹೇಳಿದಂಥವ್ರು 3 ದಿನ ಆಯಿತು, ಇನ್ನೂ ಕೂಡ ಅವರಿಗೆ ಪುರ್ಸೊತ್ತು ಸಿಕ್ಕಂಗೆ ಕಾಣ್ತಾ ಇಲ್ಲ. ಒಂದು ದೂರು ಬರ್ಕೊಡೋದಕ್ಕೆ ಒಬ್ಬ ಮಂತ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಭಾರಿ ಕುತೂಹಲ ಮೂಡಿಸಿದೆ ರಾಜಣ್ಣ ಹಾಗೂ ಸತೀಶ್ ಜಾರಕಿಹೊಳಿ ಅವರ ನಡೆ. ಇಬ್ಬರ ನಡೆ ಬಹಳಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಯಾವ ಕಾರಣಕ್ಕಾಗಿ ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಹನಿ ತನಿಖೆಯ ಗೊಂದಲ ಇಷ್ಟರ ಮಟ್ಟಿಗೆ ಮುಂದುವರೆದಿದೆ ಅಂತಲೇ ನ್ಯೂಸ್ 18 ಕನ್ನಡ ಇದನ್ನು ಎಲ್ಲರಿಗಿಂತ ಮೊದಲು ಬ್ರೇಕ್ ಮಾಡಿತ್ತು. ಒಬ್ಬ ಸಚಿವರನ್ನು ಟ್ರ್ಯಾಪ್ ಮಾಡ್ತಾ ಇದ್ದಾರೆ, ಮಾಡುವಂತಹ ಪ್ರಯತ್ನ ನಡೆದಿದೆ ಅಂತೇಳಿ. ಆ ಟ್ರ್ಯಾಪ್ ಮಾಡಿರುವಂತಹ ಪ್ರಯತ್ನ ನಡೆದಿರೋದನ್ನು ಖುದ್ದು ರಾಜಣ್ಣ ಅವರೇ ಖಚಿತಪಡಿಸಿದ್ರು, ದೃಢಪಡಿಸಿದ್ರು. ಆದರೆ ಸದನದಲ್ಲಿ ಸೌಂಡ್ ಮಾಡಿದಂತಹ ರಾಜಣ್ಣ 3 ದಿನಗಳಾದರೂ ಕೂಡ ಮಹಾಮೌನವನ್ನು ತಾಳಿದ್ದಾರೆ. ಶುಕ್ರವಾರ ಅವರು ಸ್ಟೇಟ್ಮೆಂಟ್ ಮಾಡಿದರು, ನಾನು ಇವತ್ತೇ ಕೊಡ್ತೀನಿ, ನಾಳೆನೇ ಕೊಡ್ತೀನಿ ಅಂತ ಹೇಳಿದರು. ಶನಿವಾರ, ಭಾನುವಾರ, ಸೋಮವಾರ ಆಯಿತು, ಅವರು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇಲ್ಲ. ಹನಿ ಟ್ರ್ಯಾಪ್ ಯತ್ನ ಅಂತ ಹೇಳಿದಂತಹ ರಾಜಣ್ಣ ದೂರು ಕೊಡೋದಕ್ಕೆ ಇನ್ನೂ ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ತನ್ನ ವಿರುದ್ಧ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ ಅನ್ನುವಂಥದ್ದನ್ನು ಅವರೇ ಹೇಳ್ಕೊಂಡಿರುವಂಥದ್ದು. ರಾಜಣ್ಣ ದೂರು ಕೊಟ್ಟ ಮೇಲಷ್ಟೇ ಯಾವ ತನಿಖೆ ಅನ್ನೋದರ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುತ್ತೆ. ರಾಜಣ್ಣ ಅವರು ನೇರವಾಗಿ ಗೃಹ ಸಚಿವರಿಗೆ ಕೊಡ್ತಾರಾ, ಪೊಲೀಸ್ ಠಾಣೆಗೆ ಹೋಗಿ ಕೊಡ್ತಾರಾ, DG ಅವರಿಗೆ ಹೋಗಿ ದೂರು ಕೊಡ್ತಾರಾ ಗೊತ್ತಿಲ್ಲ. ರಾಜಣ್ಣ ದೂರು ಕೊಡದೆ ವಿಳಂಬ ಮಾಡ್ತಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಕೇವಲ ಕಾಂಗ್ರೆಸ್ ಅವರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಕೂಡ ಕಾಡೋದಕ್ಕೆ ಶುರುವಾಗಿದೆ. ಯಾವ ಕಾರಣಕ್ಕೆ ಇವರು ದೂರು ಕೊಡ್ತಾ ಇಲ್ಲ? ಯಾರನ್ನ ಬಚಾವ್ ಮಾಡೋದಕ್ಕಾಗಿ ಕೊಡ್ತಾ ಇಲ್ಲ? ಅಥವಾ ಹೇಳುವಂಥದ್ದು ಹೇಳಿ ಆಯಿತು, ಮುಗೀತು ಅಲ್ಲಿಗೆ ಮ್ಯಾಟರ್ ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ KN ರಾಜಣ್ಣ. ಯಾಕಂದರೆ KN ರಾಜಣ್ಣ ನೇರ ನಡೆ ನುಡಿಯ ವ್ಯಕ್ತಿ ಅಂತ ಹೇಳ್ಕೊಡ್ತಾರೆ. ಹಾಗಿದ್ರೆ ನೇರ ನಡೆ ನುಡಿ ಇರುವಂಥವ್ರು ನೇರವಾಗಿ ಹೇಳಿದ್ದನ್ನು ಅದೇ ರೀತಿಯಾಗಿ ನಡಿಬೇಕಲ್ವಾ ಅಂತ ಹೇಳುವಂಥದ್ದು ಪ್ರಶ್ನೆ ಇರುವಂಥದ್ದು ಇಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡೋದಕ್ಕೆ ಇರುವಂತಹ ವಿಚಾರದಲ್ಲೂ ಕೂಡ ಒತ್ತಡ ಇದೆಯಾ ಅವರ ಮೇಲೆ, ಅಥವಾ ಯಾರನ್ನು ರಕ್ಷಿಸುವಂತಹ ಉದ್ದೇಶ ಇದೆಯಾ ಅವರಿಂದ? ಇದು ಇದರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಅಂಥದ್ದೊಂದು ಬೆಳವಣಿಗೆ ಸದ್ಯಕ್ಕೆ ಸಾಗ್ತಾ ಇದೆ. ಪರಮೇಶ್ವರ್ ಹಾಗೂ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಹಾಗೂ ಸಹಕಾರಿ ಸಚಿವ ರಾಜಣ್ಣ ಅವರು ಮಾತನಾಡಿದ್ದಾರೆ ಈ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ. ತೋರಿಸ್ತೀನಿ. ಬೇಕಲ್ಲ, ಅವರು ಕೊಟ್ಟರೆ ತಾನೇ ನಾವು ಕಾಸ್ ಆಫ್ ಆಕ್ಷನ್ ಬೇಕಲ್ಲ. ಅನ್ಲೆಸ್ ದೇರ್ ಇಸ್ ಅನ್ FIR ನಾವು ಯಾವುದನ್ನೇ ತನಿಖೆಯನ್ನ ಮಾಡಕ್ ಬರೋದಿಲ್ಲ, ಆಗೋದಿಲ್ಲ. FIR ಇಲ್ಲದೆ ನಾವು ಯಾವ ಸುಮೋಟೋನು ಮಾಡಕ್ ಬರೋದು ಗೊತ್ತಿಲ್ಲ ರೀ. ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ಹೌದಾ, ಬರ್ಲಿ, ಅದು ಹೇಳಿದ್ದೀನಲ್ಲ. ಕಂಪ್ಲೇಂಟ್ ಕೊಡದೆ ನಾನೇನ್ ಮಾಡಕ್ ಬರುತ್ತೆ? ಅದರಲ್ಲಿ ವಿಶೇಷತೆ ಇದೆ. ಪರಸ್ಪರ ಆರೋಗ್ಯ ವಿಚಾರಣೆ ಮಾಡಿದರೆ ಸೂಕ್ತ ಸಮಯದಲ್ಲಿ ದೂರನ್ನು ನೀಡಲಾಗುವುದು. ಅದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ. ನಾನು ತುರುವೇಕೆರೆಗೆ ಹೊರಟಿದ್ದೇನೆ, ಅದರಿಂದ ಇನ್ನೊಮ್ಮೆ ಎಲ್ಲ ವಿವರವಾಗಿ ನಿಮಗೆಲ್ಲ ಹೇಳ್ತೀನಿ. ಹೀಗೆ ಅದಕ್ಕೆ ಸಮಯ ನಿಗದಿ ಮಾಡಿಲ್ಲ ಅನ್ನುವಂಥ ಮಾತಿಗೆ ಹೋಗುತ್ತೆ. ಅಲ್ಲಿಗೆ ಇದು ಅನಿರ್ದಿಷ್ಟಾವಧಿ ಕಾಲ ಮುಂದೂಡಿಕೆ ಆದಂಥ ರೀತಿಯಲ್ಲಿ ಯಾವಾಗ ಅಂತ ಗ್ಯಾರಂಟಿ ಇಲ್ಲ. ದೂರು ಕೊಡ್ತೀನಿ, ನೋಡೋಣ ಸಮಯ ಬಂದಾಗ ಅನ್ನುವಂಥ ಧಾಟಿಗೆ ಈಗ ರಾಜಣ್ಣವ್ರು ಬಂದಿದ್ದಾರೆ. ಆ ಒಂದು ಪೀಠಿಕೆಯನ್ನು ಅವರು ಹಾಕಿದ ನಂತರ ಬಹುಶಃ ಅದು 1-2 ದಿವಸದಲ್ಲೋ 3 ದಿವಸದಲ್ಲಿ ಆಗೇ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಗಲೂಬಹುದು, ಆಗದೆ ಇರಲೂಬಹುದು ಅಂತೇಳಿ. ಆದರೆ ಇದರ ನಡುವೆ ಸ್ವಪಕ್ಷೀಯರು DK ವಿರುದ್ಧ ಸಿಟ್ಟಾಗಿದ್ದಾರೆ. ಹನಿ ಟ್ರ್ಯಾಪ್ ಮಾಡಿಸಿರುವಂಥದ್ದು DK ಶಿವಕುಮಾರ್ ಅಂತ ಶಾಸಕ ಮುನಿರತ್ನ ಪದೇ ಪದೇ ಆರೋಪವನ್ನು ಮಾಡ್ತಾ ಇದ್ದಾರೆ, ಬಹಿರಂಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಪ್ರಕರಣಕ್ಕೂ DKಶಿ ಕಾರಣ ಅಂತೇಳಿ ಮುನಿರತ್ನ ಅವರು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಹಿಂದೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಇದೇ ಟೀಕೆಯನ್ನು ಶಿವಕುಮಾರ್ ಅವರ ವಿರುದ್ಧ ಮಾಡಿದರು. ಮುನಿರತ್ನ ಆರೋಪದಿಂದ ಸ್ವಪಕ್ಷದಲ್ಲಿ DK ಶಿವಕುಮಾರ್ ಮೇಲೆ ಮುನಿಸು ಶುರುವಾಗಿದೆ. ಪಕ್ಷದ ನಾಯಕರುಗಳಲ್ಲೇ ಶಿವಕುಮಾರ್ ಅವರ ಬಗ್ಗೆ ಮುನಿಸು ಶುರುವಾಗಿದೆ. ಪ್ರತಿ ಬಾರಿ CD, ಪೆನ್ಡ್ರೈವ್, ಹನಿ ಟ್ರ್ಯಾಪ್ ಪ್ರಕರಣಗಳಲ್ಲಿ DK ಹೆಸರು ಮುನ್ನೆಲೆಗೆ ಬರ್ತಿದೆ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲೂ ಕೂಡ ಶಿವಕುಮಾರ್ ಅವರ ಹೆಸರನ್ನೇ ಮುನ್ನೆಲೆಗೆ ತಂದಿದ್ದರು. HD ಕುಮಾರಸ್ವಾಮಿ ಅವರು ಕೂಡ ಆ ಕೆಲಸವನ್ನು ಮಾಡಿದರು. DK ಶಿವಕುಮಾರ್ ಪರವಾಗಿ ಮಾತನಾಡಲು ಮುಂದೆ ಬರ್ತಾ ಇಲ್ಲ ಕಾಂಗ್ರೆಸ್ನ ನಾಯಕರು ಕೂಡ ಮುಂದೆ ಬರ್ತಾ ಇಲ್ಲ. ಯಾರೇ ಆಗಲಿ ತನಿಖೆಯಾಗಿ ಶಿಕ್ಷೆ ಆಗಬೇಕು ಅನ್ನುವಂಥದ್ದೊಂದೇ ಈಗ ಆಗ್ರಹ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಕುಮಾರ್ ಅವರ ಬಹಳ ಆಪ್ತ ಶಾಸಕರು ಮಾತನಾಡಿದ್ದಾರೆ, ತೋರಿಸ್ತೀನಿ. ಹೇಳಿದ್ರಲ್ಲ ನಮ್ಮ ಅಧ್ಯಕ್ಷರು, ಅಲೋ ಅಂದರೆ ಅಲೋ ಅಂತಾರೆ. ಅಲೋ ಅಂದರೆ ಯಾಕೆ ಅಲೋ ಅಂತಾರೆ? ಯಾರು ಅಲೋ ಅಂದಿರ್ಬೇಕು, ಹಂಗಾಗಿ ಅಲೋ ಆಗಿರುತ್ತೆ ಅಷ್ಟೇ. ಈಗ ನಾವು ಹಿಂದೆ ಸಣ್ಣ ಹುಡುಗರಿದ್ದಾಗ ಒಂದು ಮಾತು ಕೇಳಿದ್ದೆ,
ಏನಪ್ಪ ಅಂದರೆ ಒಂಥರ ಗಾದೆ ಮಾತರನೂ ಆಗುತ್ತೆ. ಇವರೇನಿಗೆ ಎಲ್ಲದಕ್ಕೂ ಡಿ ಕೆ ಶಿವಕುಮಾರ್, ಈಗ ಏನೇ ಆದರೂ ಡಿ ಕೆ ಶಿವಕುಮಾರ್, ಏನೇ ಆದರೂ ಡಿ ಸಿ ಎಮ್ಮು, ಏನೇ ಆದರೂ ಕೆ ಪಿ ಸಿ ಅಧ್ಯಕ್ಷರು ಅಂತಿದೆಯಲ್ಲ. ಹಿಂದೆ ಹಿಂಗೊಂದು ಮಾತಾಡೋರು, ಗೌಡ್ರೆ ನಿಮ್ಮ ಮಗನ ಗಂಡು ಮಗು ಆಯಿತು ಅಂದರೆ ನಮ್ಮದಲ್ಲಿ ವಿರೋಧ ಪಕ್ಷದ ಕೈವಾಡ ಅಂದ್ರಂತೆ. ಹಂಗೆ ಮಾತು ಎತ್ತಿದ್ರೆ ಡಿ ಕೆ ಶಿವಕುಮಾರ್ ಅವ್ರು ಕಾಣ್ತಾರೆ. ಹನಿ ಟ್ರಾಪ್ ನನಗೆ ಹೆಂಗೆ ಗೊತ್ತಾಗುತ್ತೆ? ಹನಿ ಹುಡುಕಿ ಹೋದರೆ ಟ್ರಾಪ್ ಆಗ್ತಾರೆ ಅಲ್ವಾ? ಅದು ಹೆಂಗೆ ಆಗ್ಬಿಡ್ತಾರೆ ಸುಮ್ಮನೆ, ಅದು ಏನೋ ಗೊತ್ತಿಲ್ಲ. ಈ ಟ್ರಾಪ್ ಆಗಬೇಕು ಅಂದರೆ ಹನಿ ಹುಡುಕಿ ಹೋದ್ರೆ ಥರ ಟ್ರಾಪ್ ಆಗೋದು. ನಾನು ಸುಮ್ಮನೆ ಇದ್ರ ಅಂತಕ್ಕೆ ಬಂದು ಯಾರು ಟ್ರಾಪ್ ಮಾಡ್ತಾರೆ? ಹೆಂಗೆ ಮಾಡೋಕ್ಕಾಗುತ್ತೆ? ಒಟ್ಟಿನಾಗ ಟ್ರಾಪ್ ಆಗ್ತೀವಿ ಅಂತ ಅಂದರೆ ಹನಿ ಹುಡುಕಿ ಹೋದಾಗ ನಾವು ಟ್ರಾಪ್ ಆಗ್ತೀವಿ. ಹೀಗೆ ಒಂದು ಸಹಜವಾದಂಥ ಪ್ರಶ್ನೆನ ಎತ್ತಿದ್ದಾರೆ ಗುಬ್ಬಿ ವಾಸು ಅವರು. ಹನಿ ಹುಡ್ಕೊಂಡು ಹೋದರೆ ಮಾತ್ರನೇ ಟ್ರ್ಯಾಪ್ ಆಗೋದಲ್ವಾ, ಇಲ್ದಿದ್ರೆ ಹೆಂಗೆ ಟ್ರ್ಯಾಪ್ ಆಗೋದಕ್ಕೆ ಸಾಧ್ಯ ಅಂತೇಳಿ. ಇದು ನೈತಿಕವಾಗಿರುವಂತಹ ಪ್ರಶ್ನೆನೇ, ಎಲ್ಲ ರಾಜಕಾರಣಿಗಳಿಗೆ ಅನ್ವಯವಾಗುವಂತಹ ನೈತಿಕ ಪ್ರಶ್ನೆ ಇದು. ಯಾಕಂದರೆ ನಿಮ್ಮನ್ನು ಹನಿ ಟ್ರ್ಯಾಪ್ ಯಾರೋ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿದರೆ, ನೀವು ಅದ್ರ ಹಿಂದೆ ಹೋಗಿಲ್ಲ, ಆ ಟ್ರ್ಯಾಪ್ಗೆ ಬೀಳಿಲ್ಲ ಅಂತೇಳಿದರೆ ನಿಮ್ಮನ್ನು ಟ್ರ್ಯಾಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ನಿಮ್ಮ ನೈತಿಕತೆಯ ಪ್ರಶ್ನೆ ಇರುವಂಥದ್ದು. ಆದರೆ ಇದರ ನಡುವೆ ಅಪ್ಪ ಮಗ ಒಂದಿಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ರಾಜಣ್ಣ ಮತ್ತು ರಾಜೇಂದ್ರ ಅವರು. ಹನಿ ಟ್ರ್ಯಾಪ್ ರೂವಾರಿ ಪಾರಾಗದಂತೆ ರಾಜಣ್ಣ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಪಾರಾಗಬಾರದು. ಸೂಕ್ತ ಸಾಕ್ಷ್ಯ ಸಂಗ್ರಹ ಮಾಡ್ತಾ ಇದ್ದಾರೆ ಸಚಿವ ರಾಜಣ್ಣ ಮತ್ತು ಅವರ ಪುತ್ರ ರಾಜೇಂದ್ರ. ಅವರಿಬ್ಬರೂ ಸೇರಿ ಕೂಡ ಇದಕ್ಕೆ ಪೂರಕವಾಗಿರುವಂತಹ ಸಾಕ್ಷ್ಯಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ವಿಶೇಷವಾಗಿ ಹನಿ ಟ್ರ್ಯಾಪ್ಗೆ ಬಂದಂತಹ ಮಹಿಳೆಯಿಂದ ಮಾಹಿತಿ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ ಅವರು. ಆ ಮಹಿಳೆಯಿಂದ ಹನಿ ಟ್ರ್ಯಾಪ್ ಮಾಡುವಂತೆ ಆಕೆಗೆ ಹೇಳಿದ್ದು ಯಾರು ಅನ್ನೋದ್ರಿಂದ ಹಿಡಿದು ಅದರ ಹಿನ್ನೆಲೆಯಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದು ತಿಳ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರಂತೆ. ಹನಿ ಟ್ರ್ಯಾಪ್ ಮಾಡುವಂತೆ ಹೇಳಿದಂಥವ್ರು ಯಾರು, ಯಾರ ಕುಮ್ಮಕ್ಕಿನ ಮೇಲ್ಗಡೆ ನೀವು ಬಂದ್ರಿ, ಈಗ ಎಷ್ಟು ಮಂದಿ ಹನಿ ಟ್ರ್ಯಾಪ್ ಮಾಡಲಾಗಿದೆ, ಕೇವಲ ನಮ್ಮ ಹತ್ರ ಮಾತ್ರ ಬಂದ್ರ, ಬೇರೆನ್ಯಾರ್ದ ಹತ್ರ ಆದರೂ ಹೋಗಿ ಇದೇ ರೀತಿಯಾಗಲಿ ಹನಿ ಟ್ರ್ಯಾಪ್ ಮಾಡಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ನೀವು ಬೇರೆ ಯಾರ್ಯಾರನ್ನ ಭೇಟಿಯಾಗಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಈಗ ಎಷ್ಟು ಮಂದಿ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹನಿ ಟ್ರ್ಯಾಪ್ಗೆ ಹೇಳಿದವರಿಗೂ ನಿಮಗೂ ಏನು ಸಂಬಂಧ, ನಿಮ್ಮನ್ನು ಯಾರು ಕಳಿಸ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಕಳಿಸ್ತಾ ಇದ್ದಾರೆ, ಇದಕ್ಕೆ ಎಷ್ಟು ಹಣ ಕೊಡ್ತಾರೆ, ಅವ್ರ ಕಡೆಯಿಂದ ನೀವು ಹಣ ತಗೊಳ್ತಿದ್ದೀರಾ, ಏನು ಕತೆ, ಇದೆಲ್ಲ ಡೀಟೇಲ್ಸನ್ನು ಕೂಡ ಹುಡುಕ್ತಾ ಇದ್ದಾರೆ. ಯಾಕೆ ನಮ್ಮನ್ನು ಟಾರ್ಗೆಟ್ ಮಾಡಿದ್ದಾರೆ, ನಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡಿದರು, ನಮ್ಮ ಬಳಿಗೆ ಹೋಗಿ ಅಂತ ನಿಮ್ಮನ್ನು ಯಾರು ಕಳಿಸ್ತಾ ಇದ್ದಾರೆ, ಅದನ್ನು ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಮಹಿಳೆಯ ಹೇಳಿಕೆಯ ವಿಡಿಯೋವನ್ನು ಕೂಡ ರಾಜಣ್ಣ ಅವರು ಮಾಡಿಸಿದಾರಂತೆ. ಈ ಹನಿ ಟ್ರ್ಯಾಪ್ಗೆ ಬಂದಂಥ ಸಮಯದಲ್ಲಿ ಅವರು ತಗಲಾಕೊಳ್ತಾರಲ್ಲ, ಆ ಟೈಮಲ್ಲೇ ಅವರ ಹತ್ರದಿಂದ ಎಲ್ಲ ವಿಡಿಯೋವನ್ನು ಕೂಡ ಮಾಡಿಸಿ ರೆಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ವಿಡಿಯೋ ಕಾಲ್ ರೆಕಾರ್ಡ್ ಮತ್ತು ಮೆಸೇಜ್ಗಳನ್ನು ಕೂಡ ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ. ಎಷ್ಟು ಸಲ ಅವರು ವಿಡಿಯೋ ಕಾಲ್ಗೆ ಟ್ರೈ ಮಾಡಿದ್ದಾರೆ, ಎಷ್ಟು ಸಲ ಮೊಬೈಲಲ್ಲಿ ಕಾಲ್ ಮಾಡಿದ್ದಾರೆ, ಎಷ್ಟು ಬಾರಿ ಮೆಸೇಜ್ಗಳನ್ನು ಹಾಕಿದ್ದಾರೆ, ಯಾವ್ಯಾವ ಸ್ವರೂಪದ ಮೆಸೇಜ್ಗಳನ್ನು ಹಾಕಿದ್ದಾರೆ, ಇವೆಲ್ಲವನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಈ ಮೂಲಕವಾದಂಥ ಒಂದು ಸಾಕ್ಷ್ಯವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ರಾಜಣ್ಣ ಮತ್ತು ರಾಜೇಂದ್ರ ಇಬ್ಬರು ಮಾಡ್ತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಗುಡ್ಡೆ ಹಾಕಿ ಏನು ಮಾಡ್ತಾರೆ ಅಂತೇಳಿ, ದೂರು ಕೊಡದೆ ಸಾಕ್ಷಿಗಳನ್ನು ಗುಡ್ಡೆ ಹಾಕಿ ರಾಜಕೀಯವಾಗಿ ಇನ್ನೊಬ್ಬರನ್ನು ಹಣಿಯೋದಕ್ಕೆ ಮಾತ್ರ ಇದರ ಬಳಕೆ ಮಾಡ್ಕೊಳ್ತಿದ್ದಾರಾ, ಅಥವಾ ನಿಜಕ್ಕೂ ಇದನ್ನು ಒಂದು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗ್ತಾರಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ.